ಬೆಂಗಳೂರಿನಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡುವ ಭರದಲ್ಲಿ ಜನಸಾಮಾನ್ಯರ ಜೀವಕ್ಕೆ ಕುತ್ತು ತರಲಾಗ್ತಿದೆ. ದೊಮ್ಲೂರು ಬಳಿಯ ರಸ್ತೆಯಲ್ಲಿ ಬೃಹತ್ ವಿದ್ಯುತ್ ಕಂಬವನ್ನ ಹಾಗೆಯೇ ಬಿಟ್ಟು ಕಾಂಕ್ರೀಟೀಕರಣ ಕಾಮಗಾರಿ ನಡೆಸಿರೋದು ಟೀಕೆಗೆ ಗುರಿಯಾಗಿದೆ. ಬೃಹತ್ ವಿದ್ಯುತ್ ಕಂಬಗಳು ಸರ್ಕಲ್ನ ಮಧ್ಯದಲ್ಲೋ ರಸ್ತೆ ಪಕ್ಕದಲ್ಲೋ ಇರೋದನ್ನ ನೀವೆಲ್ಲ ನೋಡಿದ್ದೀರಿ. ಆದ್ರಿಲ್ಲಿ ಬೃಹತ್ ಲೈಟ್ ಕಂಬ ನಡು ರೋಡಲ್ಲೇ ಇದೆ. ರಸ್ತೆ ಮಧ್ಯೆಗೆ ವಿದ್ಯುತ್ ಕಂಬ ಬಿಟ್ಟು ವೈಟ್ ಟ್ಯಾಪಿಂಗ್, ಎಡವಟ್ಟು ಕಾಮಗಾರಿಗೆ ಸಾರ್ವಜನಿಕರ ಛೀಮಾರಿ. ಸರ್ಕಾರಿ ಕಾಮಗಾರಿಗಳಲ್ಲಿ ಗಣೇಶನನ್ನ ಮಾಡಿ ಅಂದ್ರೆ ಅವರಪ್ಪನನ್ನ ಮಾಡೋರೇ ಹೆಚ್ಚು. ಇದಕ್ಕೆ ತಾಜಾ ಉದಾಹರಣೆಯೇ ಈ ಬೃಹತ್ ವಿದ್ಯುತ್ ಕಂಬ. ದೊಮ್ಮಲೂರು ವಾರ್ಡ್ನ ಕೇಂಬ್ರಿಡ್ಜ್ ಲೇಔಟ್ನ UR ರಾವ್ ಸರ್ಕಲ್ನಲ್ಲಿ ಎಡವಟ್ಟು ಕಾಮಗಾರಿ ನಡೆದಿದೆ. ರಸ್ತೆ ಮಧ್ಯೆಯೇ ಬೃಹತ್ ವಿದ್ಯುತ್ ಕಂಬವನ್ನ ಹಾಗೆಯೇ ಬಿಟ್ಟು ವೈಟ್ ಟ್ಯಾಪಿಂಗ್ ಕಾಮಗಾರಿ ಮಾಡಿದ್ದಾರೆ. ಅಪಾಯಕಾರಿಯಾಗಿ ರಸ್ತೆ ಮಧ್ಯೆ ಉಳಿದಿರುವ ಕಂಬದಿಂದಾಗಿ ವಾಹನ ಸವಾರರು ಮತ್ತು ಸ್ಥಳೀಯರು ನಿತ್ಯ ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಬೆಂಗಳೂರಿನ GBA ಹಾಗೂ ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರ ನಡುವೆ ಯಾವ ರೀತಿ ಸಮನ್ವಯತೆ ಇದೆ ಅನ್ನೋದಕ್ಕೆ ತಕ್ಕ ನಿದರ್ಶನ ಸಿಕ್ಕಿದೆ. ನೀವೇ ನೋಡ್ತಾ ಇದ್ದೀರಾ, ಈ ಒಂದು ರಸ್ತೆಗೆ ಕಾಂಕ್ರೀಟ್ ಹಾಕಿ ಅಂದ್ರೆ ವೈಟ್ ಟ್ಯಾಪಿಂಗ್ ಮಾಡಿ 1 ತಿಂಗಳಾಗಿದೆ. 1 ತಿಂಗಳಾದ ಬಳಿಕ ಇಲ್ಲಿದ್ದಂತ ಒಂದು ಬೃಹತ್ ವಿದ್ಯುತ್ ಕಂಬವನ್ನ ತೆರವು ಮಾಡೋದಕ್ಕೆ ಪಾಲಿಕೆ ಸಿಬ್ಬಂದಿ ಮುಂದಾಗಿದ್ದಾರೆ. ಅಂದ್ರೆ ರಸ್ತೆ ಅಭಿವೃದ್ಧಿ ಮಾಡಬೇಕಾದ್ರೆ ಕಾಂಕ್ರೀಟ್ ಹಾಕಬೇಕಾದ್ರೆ ಮೊದಲೇ ರಸ್ತೆಯನ್ನ ಹದ ಮಾಡ್ಕೊಳ್ಬೇಕಾಗಿತ್ತು, ಸಿದ್ಧತೆ ಮಾಡ್ಕೊಳ್ಬೇಕಾಗಿತ್ತು, ಈ ಒಂದು ಕಂಬವನ್ನ ತೆರವು ಮಾಡಬೇಕಾಗಿತ್ತು. ಬಟ್ ಆದ್ರೆ 1 ತಿಂಗಳು ಆದ ಬಳಿಕ ಈಗ ಅಧಿಕಾರಿಗಳಿಗೆ ಮತ್ತೆ ಸಿಬ್ಬಂದಿಗಳಿಗೆ ಜ್ಞಾನೋದಯ ಆಗಿದೆ. ಗುತ್ತಿಗೆದಾರ ಮತ್ತು ಅಧಿಕಾರಿಗಳ ಸಮನ್ವಯದ ಕೊರತೆಗೆ ಈ ಅವ್ಯವಸ್ಥೆಗೆ ಕಾರಣ. ರಸ್ತೆ ಕಾಂಕ್ರೀಟೀಕರಣ ಕಾಮಗಾರಿ ಪೂರ್ಣಗೊಂಡು 1 ತಿಂಗಳೇ ಕಳೆದಿದೆ. ಸ್ಥಳೀಯರು ಆಕ್ರೋಶಗೊಂಡ ಬೆನ್ನಲ್ಲೇ ಕೇಂದ್ರ ನಗರ ಪಾಲಿಕೆಯವರು ಈಗ ತೆರವುಗೊಳಿಸ್ತಾ ಇದ್ದು, ಸಾರ್ವಜನಿಕರು ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾರಿದ್ದಾರೆ. ಅದು ಇಂಜಿನಿಯರಿಂಗ್ ಅವ್ರಿಗೆ ಇರಬೇಕು, ಈ ಥರ ರೋಡ್ ಸೆಂಟ್ರಲ್ಲಿ ಇರಬಾರ್ದು ಅಂತ. ಬಟ್ ಅದು ಆಕ್ಸಿಡೆಂಟ್ ಆಗೋದು ಚಾನ್ಸಸ್ಸು ಇದೆ. ಸೊ ಅದು ನೋಡ್ಬೇಕು ಸರ್, ಅದು ಕರೆಕ್ಟಾಗಿ ಮಾಡಬೇಕಿರಬೇಕು, ಬಟ್ ಮಾಡಲಿಲ್ಲ. ಇನ್ನು ಹಲಸೂರು ಬಳಿಯ ಶಿವನಚೆಟ್ಟಿ ಗಾರ್ಡನ್ ಬಳಿಯೂ ವಿದ್ಯುತ್ ಕಂಬಗಳ ಬಳಿ ಜನಸಾಮಾನ್ಯರು ಓಡಾಡಲು ಹಿಂದೆ ಮುಂದೆ ನೋಡುವಂತಾಗಿದೆ. ನನಗೆ ಸದ್ಯಕ್ಕೆ ಬೆಂಗಳೂರಿನ ಶಿವನಶೆಟ್ಟಿ ಗಾರ್ಡನ್ ಬಳಿ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲಿ ಯಾವ ರೀತಿಯಾಗಿ ವಿದ್ಯುತ್ ಕಂಬದ ತಂತಿಗಳು ಈಚೆ ಬಂದಿದ್ದೇವೆ ಅಂತಕ್ಕಂಥದ್ದು. ಅಂದರೆ ಪಾದಾಚಾರಿಗಳು ಫುಟ್ಪಾತನ್ನು ನಂಬಿಕೊಂಡು ಓಡಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇಲ್ಲ. ಯಾಕಂತಂದರೆ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಅಚಾನಕ್ಕಾಗಿ ಏನಾದರೂ ವಿದ್ಯುತ್ ಏನಾದರೂ ಸಮಸ್ಯೆ ಆದಾಗ, ಅವಘಡ ಆದಾಗ ಅವರ ಒಂದು ಜೀವಕ್ಕೆ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ. ರಾಜಧಾನಿಯ ಹಲವೆಡೆ ಈ ರೀತಿಯ 10 ಮೃತ್ಯುಕೂಪಗಳಿವೆ. ಜೀವಹಾನಿ ಆಗೋವರೆಗೂ ಕಾಯದೆ GBA ಮತ್ತು ಬೆಸ್ಕಾಂನವರು ಇಂಥ ಅವ್ಯವಸ್ಥೆಗಳಿಗೆ ಬ್ರೇಕ್ ಹಾಕಬೇಕಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.